ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಭಾಳ ದಿವಸ ಆಯ್ತು ವಿಡಿಯೋ ಮಾಡಿಲಾಗಿದ್ದೆ, ಯಾಕಂದರೆ ನಮ್ಮದು ಎಕ್ಸಾಮ್ಸು ಹಂಗೆ ಸ್ವಲ್ಪ ಕಾಲೇಜಲ್ಲಿರೋಂಥ ವರ್ಕ್ಸ್ಗಳು ಭಾಳ ಇದ್ವು. ಅದ್ರ ಸಲುವಾಗಿ ನಾನು ವ್ಲಾಗ್ನ ಮಾಡಿಲಾಗಿದ್ದೆ. ಸೊ ಇವಾಗ ನ್ಯೂ ವ್ಲಾಗ್ನ ಮಾಡತ್ತೀನಿ, ಎಲ್ಲರೂ ಪೂರ್ತಿಯಾಗಿ ನೋಡ್ರಿ. ಇವತ್ತಿನ ವ್ಲಾಗ್ ಏನಂದ್ರೆ, ನಮ್ಮೂರಾಗ ಒಂದು ಟ್ಯಾಂಕ್ ಕಟ್ಟಡನ ನಿರ್ಮಾಣ ಮಾಡ್ತಿದ್ರು. ಅದ ಬೃಹತ್ ಆಕಾರದಾಗ ನಿರ್ಮಾಣ ಮಾಡ್ತಿದ್ರು. ಯಾಕಂದ್ರೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನೀರು ಸಪ್ಲೈ ಮಾಡ್ಬೇಕಂತ ಹೇಳಿ ಈ ಟ್ಯಾಂಕ್ನ ಕಟ್ಟಾತಿದ್ರು. ಹಂಗೆ ಅದನ್ನೆಲ್ಲ ನೋಡ್ಕೋತ ನಾನು ಮುಂದೆ ಹೋದೆ. ಇದು ಕೆಲಸ ಭಾಳ ದಿವಸದಿಂದ ನಡೆಯಾಕತ್ತಿತ್ತು. ಈ ಕೆಲಸ ಇನ್ನು ಮುಗಿದ ಭಾಳ ದಿನ ಆಗುತ್ತೆ, ಇನ್ನೂ ಇಲ್ಲ ಅಂದ್ರೆ 1.5 ವರ್ಷ ಹೋಗುತ್ತೆ. ಯಾಕಂದ್ರೆ ಇದು ಅಷ್ಟು ದೊಡ್ಡದಾಗಿ ಕಟ್ಟಡ ಕಟ್ಟಕತ್ತಾರ. ಆ ಕಟ್ಟಡ ಹೆಂಗ್ ಕಟ್ಟತ್ತಾರ ಅಂತ ಹೇಳಿ ಪೂರ್ತಿ ಎಲ್ಲ ನೋಡ್ಕೊಂಡು ವಾಪಸ್ ನಮ್ಮ ಫ್ರೆಂಡ್ ಕಾಲ್ ಮಾಡಿದೆ ಅಂತ ಹೇಳಿ ನಾನು ಅವ್ನ ಕಡೆ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಟ್ರ್ಯಾಕ್ಟರ್ ಡಬ್ಬಿಯಲ್ಲಿ ಜನರೇಟರ್ನ ನಿಲ್ಸಿದ್ರ. ಅದು ಜನರೇಟರ್ ಕೆಳಗೆ ಇಳಿಸೋ ಸಲುವಾಗಿ ಕ್ರೇನ್ ಬಂದಿತ್ತ. ಹಂಗಾಗಿ ಅಲ್ಲಿರೋ ಕೆಲಸ ಮಾಡೋ ಎಲ್ಲ ವರ್ಕರ್ಸ್ ಆ ಜನರೇಟರ್ಗೆ ಹಗ್ಗ ಕಟ್ಟಿ, ಹಗ್ಗ ಅಂದ್ರೆ ನಾರ್ಮಲ್ ಹಗ್ಗಲ್ಲ, ಅದೊಂದು ಬೆಲ್ಟ್ ಬರ್ತದ, ಆ ಬೆಲ್ಟ್ ನ ಪೂರ್ತಿ ಟೈಟ್ ಆಗಿ ಕಟ್ಟಿದ್ರು. ಆಮೇಲೆ ಕ್ರೇನ್ ದ ಸಹಾಯದಿಂದ ಅವೆಲ್ಲ ಜನರೇಟರ್ನ ಕೆಳಗೆ ಇಳಿಸಾಕತ್ರು. ಜನರೇಟರ್ ಕೆಳಗೆ ಇಳಿಸಿಟ್ಟಾದ್ಮೇಲೆ ನಾನು ನಮ್ಮ ಫ್ರೆಂಡ್ ಕಡೆ ಹೋಗ್ಬೇಕಂತ ಹೋಗ್ತೀನಿ. ಅವ ನೋಡಿದ್ರೆ ಟ್ರ್ಯಾಕ್ಟರ್ ಕಡೆ ಜಲ ಕತ್ತಿದ್ದ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಆಗ್ತದೆ. ಮುಂದಿನ ವಿಡಿಯೋ ಸಲುವಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊರಿ.